ಸುಳ್ಳು ಹೇಳಿದ್ರೆ ಕಪಾಳಕ್ಕೆ ಹೊಡೆಯುವ ರೋಬೋಟ್ನ ತಂದ. ಅಂದೇ ಮಗ ಮನೆಗೆ ತಡವಾಗಿ ಬಂದ. ಅಪ್ಪ ಯಾಕೆ ಲೇಟು? ಮಗ ಸ್ಪೆಷಲ್ ಕ್ಲಾಸ್ ಇತ್ತು. ರೋಬೋಟು ಮಗನ ಕಪಾಳಕ್ಕೆ ರಪಾನ್ ಅಂತ ಹೊಡಿತು. ಮಗ ಫಿಲ್ಮ್ ನೋಡಕ್ಕೆ ಹೋಗಿದ್ದೆ. ಅಪ್ಪ ಯಾವುದು? ಮಗ ಬಾಲ ಗಣೇಶ. ರೋಬೋಟು ಮತ್ತೆ ಕಪಾಳಕ್ಕೆ ಬಾರಿಸ್ತು. ಮಗ ನಿಜ ಒಪ್ಕೊಂಡ, ಕಾತಿಲ್ ಜವಾನಿ. ಅಪ್ಪ ನಾನೆಂದು ಅಂತ ಫಿಲ್ಮ್ ನೋಡಿಲ್ಲ ಗೊತ್ತಾ? ರೋಬೋಟು ಅಪ್ಪನ ಕಪಾಳಕ್ಕೆ ರಪಕ್ಕಂದು ಹೊಡಿತು. ಅಮ್ಮ ಮಗ ಸುಳ್ಳು ಹೇಳ್ದೆ ಏನು ಮಾಡ್ತಾನೆ, ಎಷ್ಟೇ ಆಗಲಿ ನಿಮ್ಮ ಮಗ ತಾನೆ. ರೋಬೋಟು ಅಮ್ಮನ ಗೆನಿಗೂ ರಪ 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 ಅಂತ ಬರೆಸ್ಬಿಡ್ತು. ಒಂದೇ ದಿವಸದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟು ಪ್ಯಾರಿಸ್ನಲ್ಲಿ, ಮಧ್ಯಾಹ್ನದ ಊಟ ಬ್ರಸೆಲ್ಸ್ನಲ್ಲಿ, ರಾತ್ರಿಯ ಉಪಹಾರ ನಾವು ಮಾಡ್ತಾ ಇದ್ದೀವಿ. ಪ್ರಪಂಚದ 6ನೆಯ ಅತ್ಯಂತ ಖುಷಿಯಾಗಿರುವಂತಹ ಜನರ ದೇಶ, ಪ್ರಪಂಚದ ಅತ್ಯಂತ ಉದ್ದ ಜನರು ಬದುಕ್ತಾ ಇರುವಂತಹ ದೇಶ, ಹಾಗೆ ಪ್ರಪಂಚದಲ್ಲಿ ಅತ್ಯಂತ ರಿಚೆಸ್ಟ್ ನೇಷನ್ಸ್. ಈ ಒಂದು ದೇಶದಲ್ಲಿ ಮನುಷ್ಯರಿಗಿಂತ ಸೈಕಲ್ಗಳೇ ಜಾಸ್ತಿ ಇದೆ. ಯಾವ್ದು ಹೇಳಿ ಈ ದೇಶ? ಯಾವುದು? ಸ್ವಾಗತ, ಸುಸ್ವಾಗತ ಗ್ಲೋಬಲ್ ಕನ್ನಡಿಗರೇ ನೆದರ್ಲ್ಯಾಂಡ್ಸ್ ದೇಶಕ್ಕೆ. ಆಹಾ, ಸಖತ್ತಾಗಿದೆ ರೀ ನೆದರ್ಲ್ಯಾಂಡ್ಸ್ ದೇಶ. ನಾವಿದೀವಿ ನೆದರ್ಲ್ಯಾಂಡ್ಸ್ನ ರಾಜಧಾನಿಯಾದ ಆಮ್ಸ್ಟರ್ಡ್ಯಾಮ್ನಲ್ಲಿ. ನೀವೆಲ್ಲ ಕೇಳಿರ್ತೀರಾ ಆಮ್ಸ್ಟರ್ಡ್ಯಾಮ್ ನೈಟ್ ಲೈಫು, ಪಾರ್ಟಿ, ಅದು ಇದು ಅಂತ. ಭಾಳ ಚಳಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು, ಎಲ್ಲ ಕಡೆನೂ ಜನರು ಸೈಕಲ್ ಹೊಡಿತಾರೆ. ಇಲ್ಲಿ ಮನುಷ್ಯರಿಗಿಂತ ಸೈಕಲ್ಗಳೇ ಜಾಸ್ತಿ ಇದೆಯಂತೆ ಈ ದೇಶದಲ್ಲಿ. ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಅದಕ್ಕೆ ಪೊಲ್ಯೂಷನ್ ಕೂಡ ಕಮ್ಮಿ ಇರ್ಬೋದು. ಇವತ್ತಿನ ರಾತ್ರಿ ಉಪಹಾರವನ್ನು ಬಾಲಿವುಡ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಸೇವನೆ ಮಾಡ್ತಾ ಇದ್ದೀವಿ ಆಮ್ಸ್ಟರ್ಡ್ಯಾಮ್ನಲ್ಲಿ. ಸೊ ಫಸ್ಟ್ ಟೈಮ್ ಜೀವನದಲ್ಲಿ 3 ದೇಶದಲ್ಲಿ 3 ಊಟ ಮಾಡಿದ್ದೀನಿ. ಇದು 3ನೇ ಊಟ, ಸಿದ್ಧತೆ ನಡೀತಾ ಇದೆ. ನೆದರ್ಲ್ಯಾಂಡ್ಸ್ ದೇಶದಲ್ಲಿ ಫೈನಲ್ ರಾತ್ರಿಯ ಊಟ. ಮೇಡಮ್ ನಿಮ್ದು ಅಷ್ಟೇನಾ? ಫಸ್ಟ್ ಟೈಮಾ? 3 ದೇಶದಲ್ಲಿ 3 ಊಟ. ಹೆಂಗಿದೆ ಅನುಭವ? ಸೂಪರ್ ಅಲ್ಲ? ಅಲ್ವಾ? ಹೌದು, ನಿಜವಾಗ್ಲು ಭಾಳ ಕಮ್ಮಿ ಜನಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಎಂಜಾಯ್ ಮಾಡೋಣ. ನೆದರ್ಲ್ಯಾಂಡ್ಸ್ ರಾಜಧಾನಿಯಾದ ಆಮ್ಸ್ಟರ್ಡ್ಯಾಮ್ನಲ್ಲಿ ವಾಸ್ತುಶಿಲ್ಪವನ್ನು ನೋಡಿ ಬಹಳ ಅಚ್ಚರಿ ಮೂಡಿತು. ಈ ಬಿಲ್ಡಿಂಗ್ ಶೇಪ್ ನೋಡಿ. ಹಾಗೆ ರಸ್ತೆಯ ಮಧ್ಯೆ ಸಾರ್ವಜನಿಕ ಸಾರಿಗೆಯ ರೂಪದಲ್ಲಿ ಈ ಥರ ಟ್ರಾಮ್ಗಳನ್ನ ನೋಡ್ಬೋದು. ರಸ್ತೆಯ ಮೇಲೆ ರೈಲ್ವೆ ಟ್ರ್ಯಾಕ್ ಹಾಕಿರ್ತಾರೆ. ಹಾಗೆ ಬಲಬದಿಯಲ್ಲಿ ಎಲ್ಲೆಲ್ಲೂ ದೊಡ್ಡದಾದ ಅಗಲವಾದ ಸೈಕ್ಲಿಂಗ್ ಟ್ರ್ಯಾಕು. ಹಾಗೆ ಈ ಒಂದು ನಗರ 20 ವರ್ಷದ ಹಿಂದಿನ ಬೆಂಗಳೂರನ್ನು ನನಗೆ ನೆನಪಿಸ್ತು. ಎಲ್ಲೆಲ್ಲೂ ಹಸಿರು, ಗ್ರೀನ್ ಕವರ್. ಇವತ್ತು ರಾತ್ರಿ ಉಳ್ಕೊಳ್ತಾ ಇರುವಂಥ ಹೋಟ್ಲು ಎಷ್ಟು ಚೆನ್ನಾಗಿದೆ ನೋಡಿ, ರ್ಯಾಡಿಸನ್. ಹಿಂದೆ ಒಂದ್ಸಲಿ ಒಂದು ಹೋಟ್ಲಿಗೆ ಬಂದಂತಹ ಟೂರ್ ಗೈಡು ಒಂದು ಮಾತು ಹೇಳಿದ್ರು, ಸಿಕ್ಕಾಪಟ್ಟೆ ಹೆದರಿಸಿದ್ರು ಕೂಡ. ಈ ಹೋಟ್ಲಲ್ಲಿ ಲಾಸ್ಟ್ ಟೈಮು ಟೂರ್ ಗ್ರೂಪ್ ಬಂದಾಗ ಒಬ್ಬರು ಲೇಡಿ ತಮ್ಮ 12 ಲಕ್ಷದ ಚಿನ್ನದ ಚೈನನ್ನು ಹೋಟ್ಲ್ ಒಳಗೆ ಬಿಟ್ಬಿಟ್ಟಿದ್ರಂತೆ. ಅದಾದಮೇಲೆ 2 ದಿವಸ ಆದಮೇಲೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಬೇರೆ ಯಾವುದೋ ದೇಶಕ್ಕೆ. ಅಲ್ಲೋಗಿ ಜ್ಞಾಪಿಸ್ಕೊಂಡಾಗ ವಾಪಸ್ಸು ಟೂರ್ ಗೈಡ್ನ ಕಳಿಸಿ ಚೈನ್ ಸಿಗುತ್ತೆ. ಮೇಡಮ್ನ ಕೇಳಿದ್ರೆ, ಏನು ಮೇಡಮ್ ಇಂಥ ದೊಡ್ಡ ಚೈನನ್ನು ಅದು ಹೆಂಗೆ ಮರ್ತು ಬಿಚ್ಚಿಬಿಟ್ರಿ ಅಂದರೆ, ಗೊತ್ತಾಗಿಲ್ಲ, ಬಾತ್ರೂಮ್ಗೆ ಹೋದೆ, ಅದು ಹೆಂಗೋ ನನಗೆ ನೆನಪೇ ಇಲ್ಲ, ಯಾರು ಬಿಚ್ಚಿದ್ರೋ ಹೆಂಗೆ ಬಿಚ್ಚಿದ್ರೋ ತಾನಾಗೆ ಬಿಚ್ಕೊಂಡ್ಬಿಡ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಮರ್ತು ಬಂದುಬಿಟ್ಟಿದ್ದೀನಿ ಬಾತ್ರೂಮಲ್ಲಿ ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮ ಟೂರ್ ಲೀಡ್ರ್ ಸೈಯದ್ ಅವ್ರು ಹೇಳ್ತಾಯಿದ್ರು, ಏನು ಬಿಚ್ಚಬೇಡಿ, ಹಂಗೆ ಮಲ್ಕೊಂಡು ಹಂಗೆ ಬೆಳಗ್ಗೆ ಎದ್ದು ಬಂದ್ಬಿಡಿ ಅಂತ. ಅದಕ್ಕೆ ಈ ಹೋಟ್ಲ್ ಹೆಸರನ್ನ ಮರು ನಾಮಕರಣ ಮಾಡ್ತಾ ಇದ್ದೀವಿ. ಏನೂ ಬಿಚ್ಚಂಗಿಲ್ಲ ಹೋಟ್ಲು. ಆಮ್ಸ್ಟರ್ಡ್ಯಾಮಲ್ಲಿ ಇದು ನನ್ನ ಹೋಟೆಲ್ ರೂಮ್ ಟೂರ್ ಕೊಡ್ತೀನಿ ಬನ್ನಿ. ಚೆನ್ನಾಗಿದೆ. ಬರ್ತಿದ್ದಂಗೆ ಕಿಚನ್ನು, ಸಿಂಕು, ಅಯ್ಯೋ ಎಲ್ಲ ಇದೆ, ಮನೆ ಥರನೇ ಇದೆ ಅಲ್ರಿ. ಎಕ್ಸಾಸ್ಟ್ ಫ್ಯಾನು, ಮೈಕ್ರೋವೇವು, 2 ಬೆಡ್ಡು, 2 ಚೇರು, ಏನೋ ಗೋಡೆ ಮೇಲೊಂದು ಪೇಂಟಿಂಗು, TV, ಪ್ರತಿಯೊಂದು ಇದೆ. ಆಚೆ ಕಡೆ ವ್ಯೂ ಏನೂ ಕಾಣಿಸಲ್ಲ ಅನ್ಕೋತೀನಿ. ಎಲ್ಲರನ್ನು ಹೋಟ್ಲಲ್ಲೇ ಬಿಟ್ಟು ಟ್ಯಾಕ್ಸಿ ತಗೊಂಡು ನಾನು ಹೊರಟೆ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನ ಪ್ರತಿಷ್ಠಿತ ರೆಡ್ ಲೈಟ್ ಡಿಸ್ಟ್ರಿಕ್ಟ್ಗೆ. ನಾವು ಎಂಟರ್ ಆಗ್ತಾ ಇದ್ದೀವಿ ನೆದರ್ಲ್ಯಾಂಡ್ಸ್ನ ರಾತ್ರಿಯ ದುನಿಯಾ. ಇಲ್ಲಿಯ ರೆಡ್ ಲೈಟ್ ಡಿಸ್ಟ್ರಿಕ್ಟು. ಎಲ್ಲ ಕಡೆನೂ ನೀವು ನೋಡ್ಬೋದು ಆ ಥರ ಕೆಂಪು ಡೋರ್ ಒಳಗೆ ಬೇರೆ ಬೇರೆ ದೇಶದಿಂದ ಮತ್ತು ಇದೇ ದೇಶದಿಂದ ಬಂದಿರುವಂತಹ ಹೆಣ್ಣು ಮಕ್ಕಳು ಪ್ರಾಸ್ಟಿಟ್ಯೂಷನ್ಗೋಸ್ಕರ ಹೊಂದಿರ್ತಾರೆ. ಇಲ್ಲಿ ವೇಶ್ಯಾವಾಟಿಕೆ ಸಂಪೂರ್ಣವಾಗಿ ಲೀಗಲ್. ನೋಡ್ಬೋದಲ್ಲಿ ಹುಡುಗಿ ಇದ್ದಾಳೆ ನೋಡಿ. ಅದಕ್ಕೋಸ್ಕರನೇ ಆಮ್ಸ್ಟರ್ಡ್ಯಾಮು ಬಹಳ ಫೇಮಸ್ಸು. ಆಮೇಲೆ ಇಲ್ಲಿ ಗಾಂಜಾ ಕೂಡ ಫುಲ್ಲು ಲೀಗಲೈಸ್ ಮಾಡಿಬಿಟ್ಟಿದ್ದಾರೆ. ಅಂಗಡಿಗಳು ಹೋಗ್ಬಿಟ್ಟು ನೀವು ಆರಾಮಾಗಿ ಎಲ್ಲಿ ಬೇಕೋ ಸೇದ್ಬೋದು.
ಅದಕ್ಕೆ ಬಹಳಷ್ಟು ಜಾಗಗಳಿಂದ ಯುರೋಪಲ್ಲಿ ಇಲ್ಲಿಗೆ ಬಂದು ರಾತ್ರಿ ಹೊತ್ತು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ರೋಡಲ್ಲಿ ಫುಲ್ಲು ಬಾರು, ರೆಸ್ಟೋರೆಂಟ್ಸು. ನಾನು ಸ್ಟಿಕ್ ತೊಗೊಂಬಂದಿಲ್ಲ, ಯಾಕೆಂದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು, ಗೊತ್ತಾಗುತ್ತೆ ಜನಗಳಿಗೆ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಹಂಗೆ ಶೂಟ್ ಮಾಡ್ತಾಯಿದ್ದೀನಿ. ಜನ ಏನಿಲ್ಲ ಇವತ್ತು, ಕ್ರೌಡ್ ಏನಿಲ್ಲ ಇವತ್ತು. ಗಾಳಿಯಲ್ಲೇ ಗಾಂಜಾ ಇದೆ ಇಲ್ಲಿ. ಈ ಊರಲ್ಲಿ ಇಡೀ ಏರಿಯಾ ಫುಲ್ಲು ಗಾಳಿ ಗಾಂಜಾ. ಒಂಚೂರು ಜಾಗದಲ್ಲೂ ಫ್ರೆಶ್ ಏರ್ ಸಿಗ್ತಾ ಇಲ್ಲ. ಬೇರೆಯವರು ಸೇದಿರೋದನ್ನ ಉಸಿರಾಡಿದ್ರೇ ಹೈ ಆಗಿಬಿಡ್ತೀವಿ, ಅಷ್ಟು ಗಾಂಜಾ ಇದೆ ಇಲ್ಲಿ ರೋಡಲ್ಲಿ. ಇಲ್ಲಿಂದ ಇನ್ನೊಂದು ಗ್ಲಾಸ್ ಡೋರ್ ನೋಡ್ಬೋದು ನೀವು. ಅಲ್ಲಿ ನೋಡಿ, ಅಲ್ಲೊಂದು ಗ್ಲಾಸ್ ಡೋರ್ ಇದೆ, ಅಲ್ಲೊಂದು ಗ್ಲಾಸ್ ಡೋರ್ ಇದೆ. ಎರಡು ಕಡೆನೂ ಕೂತಿದ್ದಾರೆ. ಡೀಲ್ಗಳು ನಡೀತಾ ಇದೆ ಅಲ್ಲಿ. ಕೆಳಗಡೆ ಹೋಗಿ ವಿಚಾರಿಸ್ತಾ ಇದ್ದಾರೆ ಕಸ್ಟಮರ್ಸು. ಇದು ಇಲ್ಲಿಯ ಸೈಕಲ್ ಟ್ಯಾಕ್ಸಿಗಳು. ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀವು ಇದರಲ್ಲಿ. ಇಲ್ಲಿ ನೋಡ್ಬೋದು ನೀವು, ಸಂಪೂರ್ಣವಾಗಿ ಇದು ರೆಡ್ ಲೈಟ್ ಡಿಸ್ಟ್ರಿಕ್ಟು. ಎಲ್ಲ ಕಡೆನೂ ಅದೇನೆ. ಸಂಪೂರ್ಣವಾಗಿ ಎಲ್ಲ ಕಡೆ, ಆ ಕಡೆ ಈ ಕಡೆ ಎಲ್ಲ ಕಡೆನೂ ರೆಡ್ ಲೈಟ್ ಏರಿಯಾ. ಯಾಕೆ ಇದನ್ನು ರೆಡ್ ಲೈಟ್ ಏರಿಯಾ ಅಂತ ಫಸ್ಟಿಂದ ಕರೀತಾ ಇದ್ರು ಅಂದರೆ, ಎಲ್ಲೆಲ್ಲಿ ರೆಡ್ ಲೈಟ್ ಇತ್ತೋ ಹಾಕೊಂಡಿರ್ತಾಯಿದ್ರು ಅವರು ಪ್ರಾಸ್ಟಿಟ್ಯೂಷನ್ಗೆ ಅಥವಾ ವೇಶ್ಯಾವಾಟಿಕೆಗೆ ಅವೈಲೇಬಲ್ ಅಂತ ತೋರಿಸೋ ಒಂದು ಸೈನ್ ಆಗಿತ್ತು. ಅವಾಗಿಂದ ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಬಾಂಬೆಲಾಗ್ಬೋದು, ಪ್ರಪಂಚದ ದೊಡ್ಡ ದೊಡ್ಡ ಕಮರ್ಷಿಯಲ್ ಕ್ಯಾಪಿಟಲ್ಸಲ್ಲಿ ಆಗ್ಬೋದು, ಈ ಥರ ತಲಾಂತರದಿಂದ ನಡ್ಕೊಂಡ್ಬರ್ತಾ ಇದೆ. ಇಲ್ಲೂ ಇವತ್ತಿಗೂ ನಡೀತಾ ಇದೆ ಲೀಗಲ್ ಆಗಿ. ಎಲ್ಲ ಲೀಗಲ್ ಆಗಿ ಆರ್ಗನೈಸ್ಡ್ ಆಗಿರೋದ್ರಿಂದ ಪ್ರತಿಯೊಂದು ವಿಷಯನೂ ಸುಲಭ. ನಾಚಿಕೆ ಮುಜುಗರ ಪಡಬೇಕಾಗಿಲ್ಲ. ಯಾರು ಬೇಕೋ ಬರ್ತಾರೆ. ಅಲ್ಲಿ ಸ್ಕ್ರೀನು ಓಪನ್ ಆಗಿದ್ದರೆ, ಅಂಗಡಿ ಓಪನ್ ಆಗಿದೆ ಅಂತ ಹುಡುಗಿ ಹತ್ರ ಮಾತಾಡ್ತಾರೆ. ಹುಡುಗಿ ಹತ್ರ ದುಡ್ಡಿನ ವಿಷಯ ಮಾತಾಡಿ, ಸರ್ವಿಸಸ್ ವಿಷಯ ಮಾತಾಡಿ ಒಳಗೆ ಹೋಗ್ತಾರೆ. ಇಲ್ಲಿಯ ಸ್ಟ್ಯಾಂಡರ್ಡ್ ಅಪ್ಲಿಕೇಬಲ್ ರೇಟ್ಸು ಫಾರಿನರ್ಸ್ಗಾದರೆ 100 ಯೂರೋಸ್ ಅಂದರೆ ಸರಿಸುಮಾರು 9,000 ರೂಪಾಯಿ 15 ನಿಮಿಷದ ಸರ್ವಿಸ್ಗೆ. ಅದೇ ಲೋಕಲ್ಸು ಅಥವಾ ಡಚ್ ಬರೋರು ಅಥವಾ ಯುರೋಪಿಯನ್ಸ್ ಆದರೆ 50 ಯೂರೋಸ್ ಇದೆ ಪರ್ 15 to 20 ಮಿನಿಟ್ಸು. ಸೊ ಈ ಥರ ಡಿಸ್ಕಷನ್ ಮಾಡಿಕೊಂಡು ಒಳಗೆ ಹೋಗ್ತಾರೆ. ಒಳಗೆ ಮುಗಿಸಿ ವಾಪಸ್ಸು ಹೊರಗೆ ಬರ್ತಾರೆ. ಸೊ ನಾನು ಸುಮ್ಮನೆ ಓಡಾಡ್ತಾಯಿದ್ದೀನಿ, ಚೆಕ್ ಮಾಡ್ತಾಯಿದ್ದೀನಿ ಹೆಂಗಿದೆ ವಾತಾವರಣ, ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಯಾಕಂದರೆ ಇವೆಲ್ಲ ನಮಗೆ ವಿಚಿತ್ರ ಹಾಗೆ ವಿಸ್ಮಯ. ಈ ಥರ ಜಗತ್ತನ್ನ ನಾವು ನೋಡೇ ಇರಲ್ಲ. ಬ್ಯಾಂಕಾಕು ಪಟಾಯ ಒಂದು ರೀತಿ ಆದರೆ, ಯುರೋಪಲ್ಲೂ ಕೂಡ ಈ ಥರ ಸಂಪೂರ್ಣವಾಗಿ ಲೀಗಲೈಸ್ಡ್ ಆಗಿರುವಂತಹ ಪ್ರಾಸ್ಟಿಟ್ಯೂಷನ್ನ ನೋಡೋದಕ್ಕೆ ಭಾಳ ವಿಚಿತ್ರ ಅನಿಸಿದ್ರು ಸತ್ಯ. ನೋಡಿದ್ರಲ್ಲ ಇಲ್ಲಿಯ ದುನಿಯಾನ ಹೇಗೆ ನಡೆಯುತ್ತೆ ಅಂತ. ಸಂಪೂರ್ಣವಾಗಿ ರೆಡ್ ಲೈಟ್ ಡಿಸ್ಟ್ರಿಕ್ಟು. ಎಲ್ಲಿ ಬೇಕೋ ಜನರು ಇಲ್ಲಿ ಒಳಗೆ ಹೋಗ್ಬೋದು, ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಬರ್ಬೋದು. Sometimes it burns, sometimes it hurts when you say my name, but thinking of hers, I don't wanna know, don't want you to go and leave me behind. No, I don't wanna see if it isn't me who's on your mind, 'cause I don't know what you're looking for. Oh, and I don't know what to do. Hold back, let go. There is nothing more for me to show. You're hiding to breathe, running from me. Do you really wanna be in love? Halfway from home, I picked up my phone. I ಎಲ್ಲ ಸಾಲದು ಅಂದ್ಬಿಟ್ಟು ರೆಡ್ ಲೈಟ್ ಸೀಕ್ರೆಟ್ಸ್ ಅಂತ ಮ್ಯೂಸಿಯಂ ಬೇರೆ ಮಾಡಿದ್ದಾರೆ ಇಲ್ಲಿ. stared at your face, but it's not your tone. Saying oh hello, who are you to call me late in the night? She says I just gotta say that it's here with me and not where. ಆಮ್ಸ್ಟರ್ಡಮ್ನ ರಾತ್ರಿಗಳು ಎಲ್ಲ ಮುಗಿಸಿ ಸುತ್ತಾಡಿ ಸ್ಕ್ವೇರ್ ಎಲ್ಲ ನೋಡಿ ನಾನು ಬಂದು ಒಂದು ಪಿಜ್ಜಾ ತೊಗೊಂಡು ಹಸುವಾಗ್ತಾಯಿತ್ತು, ತಿಂತಾಯಿದ್ದೀನಿ.
ಲಾಸ್ಟ್ ನೈಟ್ ಆಮ್ಸ್ಟರ್ಡ್ಯಾಮಲ್ಲಿ, ಒಂದೇ ರಾತ್ರಿ. ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋದು ಇಲ್ಲಿನ ರಾಯಲ್ ಪ್ಯಾಲೇಸ್. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾವಿದ್ದೀವಿ ಆಮ್ಸ್ಟರ್ಡ್ಯಾಮ್ನಲ್ಲಿ, ನೆದರ್ಲ್ಯಾಂಡ್ಸ್ ದೇಶದ ರಾಜಧಾನಿ. ನನ್ನ ಹೋಟೆಲ್ನ ಆಚೆಯಿಂದ ವ್ಯೂ ಎಷ್ಟು ಅದ್ಭುತವಾಗಿದೆ ನೋಡಿ. ಕೆಳಗಡೆ ಕುದುರೆ ಎಲ್ಲ ಇದೆ, ಮೇಯ್ತಾ ಇದೆ ಹುಲ್ಲನ್ನು. 2 ಚಿಕ್ಕ ಕಾಲುವೆಗಳು ಕೂಡ ಇದೆ ಇಲ್ಲಿನೇ. ಇದರ ಹಿಂಭಾಗದಲ್ಲಿ ನೆದರ್ಲ್ಯಾಂಡ್ಸ್ನ ರಾಜಧಾನಿಯಾದ ಆಮ್ಸ್ಟರ್ಡ್ಯಾಮ್ ನಗರದ ವ್ಯೂನ ಕೂಡ ನೋಡ್ಬೋದು. ಇವಾಗ ನಾನು ಹೋಗ್ತಾ ಇದ್ದೀನಿ ಕೆಳಗಡೆ. Hi, Jack. Hi, Jack. How are you, bro? ಸೊ ಈ ಹೋಟೆಲಲ್ಲಿ ನಾಯಿನ ಕೂಡ ಒಳಗೆ ಬಿಡ್ತಾರೆ. ಪೆಟ್ ಫ್ರೆಂಡ್ಲಿ ಹೋಟೆಲ್. Yeah. ಈ ಹೋಟ್ಲು ಎಷ್ಟು ಪೆಟ್ ಫ್ರೆಂಡ್ಲಿ ಅಂದರೆ ನಾಯಿಗಳಿಗೆ ನೀರು ಮತ್ತು ಊಟ ಹಾಕೋದಕ್ಕೆ ಪಾತ್ರೆ ಕೂಡ ಇಟ್ಟಿದ್ದಾರೆ. ಬೆಳಗಿನ ತಿಂಡಿಯ ಜಾಗ, ಬಹಳ ರಾಯಲ್ ಆಗಿದೆ ಹೋಟ್ಲು. ಸ್ಟೇ ಕೂಡ ಚೆನ್ನಾಗಿತ್ತು, ಸ್ವಲ್ಪ ಕಂಜೆಸ್ಟೆಡ್ ಅನಿಸಿದ್ರು ಲಕ್ಸುರಿಯಸ್ ಆಗಿತ್ತು. ಈಗ ತಿಂಡಿಲಿ ಏನಿದೆ ಅಂತ ತೋರಿಸ್ತೀನಿ. ಮೊಟ್ಟೆಯನ್ನು ಹಳೇ ಕಾಲದ ರೀತಿಯಲ್ಲಿ ಜೋಡಿಸಿದ್ದಾರೆ. ಬುರ್ಜಿ, ಹ್ಯಾಮ್ ಅಂತಾರೆ, ಇದು ಪೋರ್ಕು. ಇಲ್ಲಿ ಆಮ್ಲೆಟ್ಗಳಿದೆ, ಬೇರೆ ಬೇರೆ ರೀತಿಯ ಆಮ್ಲೆಟ್ಗಳನ್ನ ತೊಗೊಳ್ಬೋದು. ಸಾಸೇಜ್. ಬೆಳಗಿನ ತಿಂಡಿಗೆ ಒಳ್ಳೆ ಮಶ್ರೂಮ್ ಆಮ್ಲೆಟ್ಟು, ಹಾಗೆ ಒಂಚೂರು ಸಿರಿಲ್ ಬೋಲು, ಮತ್ತು ಯೋಗರ್ಟ್, ಮೊಸರು, ಮತ್ತು ಒಂದು ಕಾಫಿ. ಚೆನ್ನಾಗಿದೆಲ್ಲ. ಡಚ್ ಜನರ ಡಯೆಟ್ಟು ಪ್ರಪಂಚದ ಅತ್ಯಂತ ಹೆಲ್ದಿ ಡಯೆಟ್ಸಲ್ಲಿ ಒಂದು ಅಂತ ಹೇಳ್ತಾರೆ. ಭಾಳ ಹೆಲ್ದಿಯಾಗಿ ಊಟ ಮಾಡ್ತಾರಂತೆ ಡಚ್ ಜನರು. ತಿಂಡಿ ಮುಗಿಸ್ಕೊಂಡು ಗಾಡಿಗೆ ಲಗೇಜ್ ಹಾಕ್ಬೇಕು ಇವಾಗ, ಬೇಗ ಟೈಮ್ ಆಗೋಯ್ತು. Area of the Netherlands is 21,526 square kilometers. ಕಡಲಿನ ಅಬ್ಬರಕ್ಕೆ ಸಾಕ್ಷಿನಿ ಹವಾಮಾನ, ಜೀವನದ ಏರಿಳಿತಕ್ಕೆ ಸಾಕ್ಷಿ ಈ ಅನುಮಾನ. ಬದುಕೆಂಬ ಆಟಕ್ಕೆ ಸಾಕ್ಷಿಯೇ ಚದುರಂಗ, ಸರಸ ಸಲ್ಲಾಪಕ್ಕೆ ಬುನಾದಿಯೇ ಅಂತರಂಗ. ಹಾಲು ಕಡಲಿನ ಸೀಮೆಯಲ್ಲಿ ಜೇನೆಂಬ ಕವನ, ಅನುರಾಗದ ಅಲೆಗಳ ಮೇಲೆ ಆಸೆಗಳ ಸಂಚಲನ. ಮಾತು ಮುತ್ತು ಎಡವಿದರೆ ಆಪತ್ತು, ಸುಖ ಸಂಸಾರಕ್ಕೆ ಹೊಂದಾಣಿಕೆಯೇ ಸಂಪತ್ತು.